ಕರ್ನಾಟಕದ ರಾಜಕೀಯ ಇತಿಹಾಸವನ್ನು ನೋಡಿದರೆ ಸುಮಾರು ಒಂದು 3-4 ಜನರನ್ನು ಜನ ಧನ್ಯತೆಯಿಂದ ನೆನಪು ಮಾಡಿಕೊಳ್ಳುವಂತಹ ಕೊಡುಗೆಗಳನ್ನು ಬಿಟ್ಟು ಹೋಗಿದ್ದಾರೆ. ಲೆಜೆಂಡ್ರಿ ಚೀಫ್ ಮಿನಿಸ್ಟರ್ಸ್ ಅಂತ ಒಂದು 3-4 ಜನ ಕರಿಬೋದು. ಅದರಲ್ಲಿ ಎಸ್ ಎಂ ಕೃಷ್ಣ ಸಾಹೇಬರು ಒಬ್ಬರು. ಕರ್ನಾಟಕದ ಪಾಲಿಗೆ ಇವತ್ತು ಬೆಂಗಳೂರು ಕೇಳಿದ್ದೆಲ್ಲ ಕೊಡುವಂಥ ಕಾಮಧೇನುವಾಗಿದ್ದಾರೆ. ಅಂದರೆ ಕರ್ನಾಟಕದ ಟೋಟಲ್ ರೆವಿನ್ಯೂದಲ್ಲಿ 56-57% ಬರೀ ಬೆಂಗಳೂರವ್ರು ಒಂದರಿಂದ ಬರ್ತಾ ಇದ್ದಾರೆ. ಅದಕ್ಕೆ ದೊಡ್ಡ ಕಾಂಟ್ರಿಬ್ಯೂಷನ್ ಇರೋದು ಎಸ್ ಎಂ ಕೃಷ್ಣ ಸಾಹೇಬ್ರದ್ದು. ಇವತ್ತು ಬೆಂಗಳೂರಿನಲ್ಲಿ 6,500ಕ್ಕಿಂತ ಹೆಚ್ಚು IT ಕಂಪನಿಗಳಿವೆ, 90ಕ್ಕಿಂತ ಹೆಚ್ಚು BT ಕಂಪನಿಗಳಿವೆ. ಇದರಿಂದ ಕರ್ನಾಟಕಕ್ಕೆ ಸಾಕಷ್ಟು ಆದಾಯ ಬರ್ತಾ ಇದೆ. ಲಕ್ಷಾಂತರ ಜನ ಯುವಕರಿಗೆ ಕೆಲಸ ಸಿಕ್ಕಿದೆ. ಹಾಗೆ ಒಂದು ಸರ್ವಿಸ್ ಇಂಡಸ್ಟ್ರಿ ಅನ್ನೋದು ಇವತ್ತು ಬೆಂಗಳೂರಿನಲ್ಲಿ ಬೆಳೆದಿದೆ. ಇದಕ್ಕೆ ಮೂಲ ಕಾರಣೀಭೂತರು ಆ ಕಾಲದಲ್ಲಿ ಎಸ್ ಎಂ ಕೃಷ್ಣ ಅವರು ಟ್ಯಾಕ್ಸ್ ಹಾಲಿಡೇನ ಕೊಟ್ಟು ಕಂಪ್ನಿಗಳು ಬರೋದಕ್ಕೆ ಅವರು ಕಾರಣೀಭೂತರಾದರು. ಅದೇ ರೀತಿ ಒಬ್ಬ ಚೀಫ್ ಮಿನಿಸ್ಟರ್ ಮತ್ತು ಫೈನಾನ್ಸ್ ಮಿನಿಸ್ಟರ್ ಆಗಿ ಆದಾಯ ಎಷ್ಟು ಬರುತ್ತೋ ಅದಕ್ಕೆ ಅನುಗುಣವಾಗಿ ಖರ್ಚನ್ನು ಮಾಡಬೇಕು ಅಂತೇಳಿ ಹೇಳಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಬಿಲ್ ಅಂತ ತೊಗೊಂಬಂದರು, ವಿತ್ತೀಯ ಹೊಣೆಗಾರಿಕೆ ಕಾಯ್ದೆ ಅಂತ ತೊಗೊಂಬಂದರು. ಅದರ ಪರಿಣಾಮವಾಗಿ ಕರ್ನಾಟಕ ಒಂದು ಸರ್ಪ್ಲಸ್ ಬಜೆಟನ್ನು ಮಂಡಿಸುವಂಥ ಹಂತಕ್ಕೆ 2005-6ರಲ್ಲಿ ಹೋಯಿತು. ಇವತ್ತು ಡಿಜಿಟಲೈಸೇಷನ್ ಆಫ್ ಲ್ಯಾಂಡ್ ಡಾಕ್ಯುಮೆಂಟ್ಸ್ ಬಗ್ಗೆ ಎಲ್ಲರೂ ಮಾತಾಡ್ತಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟಿಂದ ನಾವು ಕೂಡ ಮಾಡ್ತಾಯಿದ್ದೀವಿ. ಆದರೆ ಈ ಲ್ಯಾಂಡ್ ಡಾಕ್ಯುಮೆಂಟನ್ನು ಡಿಜಿಟಲೈಸ್ ಮಾಡೋದು ಅಂದರೆ ಕಂಪ್ಯೂಟರ್ ಗಣಕೀಕರಣವನ್ನು ಮಾಡೋವಂಥದ್ದನ್ನು ಈ 2000 ಇಸ್ವಿನಲ್ಲೇ ಎಸ್ ಎಂ ಕೃಷ್ಣ ಸಾಹೇಬರು ಭೂಮಿ ಪ್ರಾಜೆಕ್ಟ್ ಮುಖಾಂತರವಾಗಿ ಮಾಡಿರೋ ಒಂದು ಪಹಣಿ ಇರ್ಬೋದು, ಪಟ್ಟ ಇರ್ಬೋದು, ₹10 ಕಟ್ಟಿದ ಕೂಡಲೇ ಅಲ್ಲೇ ಕಾಪಿ ಸಿಗೋವಂಥ ರೀತಿಯಲ್ಲಿ ಮಾಡಿರೋ, ಈ ತಾಲೂಕು ಆಫೀಸ್ಗಳಲ್ಲಿ ನಡೀತಿದ್ದ ಭ್ರಷ್ಟಾಚಾರವನ್ನು ಹೊಡೆಯುವಂಥ ಕೆಲಸವನ್ನು ಮಾಡಿರೋ, ಲಿಕ್ಕರ್ ಲಾಬಿನ ಹೊಡಲಿಕ್ಕೋಸ್ಕರ ಕರ್ನಾಟಕ ಬೆವರೇಜಸ್ ಕಾರ್ಪೊರೇಷನ್ ತೊಗೊಂಬಂದರು. Tier 2, Tier 3 ಸಿಟೀಸಲ್ಲಿ ಇವತ್ತು ಸಾಫ್ಟ್ವೇರ್ ಇಂಡಸ್ಟ್ರಿ ಅನ್ನೋದು ಬಂದಿದ್ದರೆ ಅದಕ್ಕೆ ಎಸ್ ಎಂ ಕೃಷ್ಣ ಸಾಹೇಬರ ಕೊಡುಗೆ ಇದೆ. ಒಬ್ಬ ಮೈಸೂರಿಗನಾಗಿ ಹೇಳಬೇಕು ಅಂತ ಹೇಳಿದ್ರೆ ಇವತ್ತು ಮೈಸೂರು ಬೆಂಗಳೂರು ಹೈವೇನ ನಾವು ವಿಸ್ತೃತೀಕರಣವನ್ನು ಮಾಡಿರ್ಬೋದು. ಆದರೆ 4 ಲೈನ್ ಸ್ಟೇಟ್ ಹೈವೇನ ಮಾಡಿದಂಥವ್ರು ಎಸ್ ಎಂ ಕೃಷ್ಣ ಸಾಹೇಬರು. ಮೈಸೂರಿನ ರಿಂಗ್ ರೋಡ್ ಮಾಡಿಕೊಟ್ಟಂಥವ್ರು ಎಸ್ ಎಂ ಕೃಷ್ಣ ಸಾಹೇಬರು. ಮೈಸೂರಿಗೆ ಬಿಗ್ಗೆಸ್ಟ್ ಟ್ರೈನಿಂಗ್ ಸೆಂಟರ್ ಇನ್ಫೋಸಿಸಿಂದ ಬಂದಿರುವಂಥ ಎಸ್ ಎಂ ಕೃಷ್ಣ ಸಾಹೇಬರಿಂದಾಗಿ ನಾನು ಸಮಸ್ತ ಮೈಸೂರಿಗರ ಪರವಾಗಿಯೂ ಕೂಡ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನನಗೆ ಟಿಕೆಟನ್ನು ಕಳ್ಕೊಂಡ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣ ಸಾಹೇಬರು ನನಗೆ ಫೋನ್ ಮಾಡಿಬಿಟ್ಟು, ನಿನಗೆ ಅನ್ಯಾಯ ಆಯಿತು, ಒಳ್ಳೆ ಕೆಲಸವನ್ನು ಮಾಡ್ತಾಯಿದ್ದೆ, ಆದರೆ ಇದರಿಂದ ಅಧೀರ್ನಾಗಬೇಡ, ಮುಂದಿನ ದಿನಗಳು ಒಳ್ಳೆಯದಿರುತ್ತೆ ಅಂತ ಹೇಳಿ ಸಮಾಧಾನದ ಮಾತುಗಳನ್ನ ಹೇಳಲಿಕ್ಕೆ ಅವರು ಮತ್ತು ಅವ್ರ ಮನೆಯವರು ಇಬ್ಬರೂ ಕಾಲ್ ಮಾಡಿ ನನಗೆ ಸಮಾಧಾನದ ಮಾತು ಹೇಳಿದರು. ಅವರೊಬ್ಬ ಸೀನಿಯರ್ ಮೋಸ್ಟ್ ಪಾಲಿಟಿಷಿಯನ್ನು ಮತ್ತು ಕರ್ನಾಟಕದ ಲೆಜೆಂಡ್ರಿ ಚೀಫ್ ಮಿನಿಸ್ಟರ್ಗಳಲ್ಲಿ ಒಬ್ಬರು. ನಾನೊಬ್ಬ ಪಾಲಿಟಿಕ್ಸಲ್ಲಿ ಇನ್ನೂ ಹೊಸಬ ನಾನು. ಆದರೆ ನನಗೆ ಟಿಕೆಟ್ ಕಟ್ಟಾದಂಥ ಸಂದರ್ಭದಲ್ಲಿ ಅವರು ಫೋನ್ ಮಾಡಿ ನನಗೆ ಸಮಾಧಾನದ 4 ಮಾತುಗಳನ್ನು ಬೇರೆ ಯಾರು ರಾಜಕಾರಣಿಗಳು ಮಾಡಲಿಲ್ಲ, ಆದರೆ ಎಸ್ ಎಂ ಕೃಷ್ಣ ಸಾಹೇಬರು ಮಾಡಿರು. ನನಗೆ ಅದು ಖುಷಿ ಇದೆ. ಅಂಥ ದೊಡ್ಡ ಮನುಷ್ಯ ನನಗೆ 4 ಸಮಾಧಾನದ ಮಾತನಾಡಿದರು ಅಂತಂದರೆ ನನ್ನ ಮೇಲೆ ಅವ್ರಿಗೆ ಒಂದು ಪ್ರೀತಿ ಕಾಳಜಿ ಇತ್ತಲ್ಲ, ಅದಕ್ಕೆ ನಾನು ಯಾವತ್ತೂ ಋಣಿಯಾಗಿರ್ತೇನೆ. ನೋಡಿ, ಆ ಟೈಮ್ ಒಳಗಡೆ ವಿಠಲನ ಹಳ್ಳಿ ಗೋಲಿಬಾರ್, ರಾಜ್ಕುಮಾರ್ ಅಪಹರಣ, ನಾಗಪ್ಪ ಹತ್ಯೆ, ಕಾವೇರಿ ಗಲಾಟೆ, ರೈತರ ಆತ್ಮಹತ್ಯೆ, ಸರಣಿ ಸಮಸ್ಯೆಗಳು. ಹಾಸನದಲ್ಲಿ SP ಟ್ರಾನ್ಸ್ಫರ್ ಮಾಡಬೇಕು ಅಂತೇಳಿ ಹೇಳ್ಬಿಟ್ಟು ಅಲ್ಲಿ ಧರಣಿ ಕೂತಿದ್ದನ್ನು ನಾವು ನೋಡಿದ್ದೀವಿ. ಈ ರೀತಿ ಅವರಿಗೆ ಕೊಡಬಾರದ ಕಷ್ಟವನ್ನೆಲ್ಲ ಕೊಟ್ಟರು. ಆದ್ರೂ ಕೂಡ ಎಸ್ ಎಂ ಕೃಷ್ಣ ಸಾಹೇಬರು ಪ್ರತಿಕ್ರಿಯೆಯನ್ನು ಕೊಡುವಂಥ ಸಂದರ್ಭದಲ್ಲಿ ಒಂದು ದಿನವೂ ಕೂಡ ಸಭ್ಯತೆಯ ಗೆರೆಯನ್ನು ದಾಟಿ ಯಾವತ್ತೂ ಕೂಡ ಯಾರಿಗೂ ಅವರು ಪ್ರತಿಕ್ರಿಯಿಸಲಿಲ್ಲ, ಸಂಯಮವನ್ನು ಕಳ್ಕೊಳ್ಳಿಲ್ಲ. ಇವತ್ತು ಏನಾದ್ರೂ ಒಂದು ಸಣ್ಣ ಟೀಕೆ ಬಂದಾದ ಕೂಡಲೇ, ವಿಚಾರ ಇಲ್ಲ ಅಂದ ಕೂಡಲೇ ಉಗುಳು ಬಾಯಿಂದ ಬಂದುಬಿಡ್ತದೆ. ಇವನು ಗೊತ್ತಿಲ್ವಾ, ಬಿಚ್ಚಿಡ್ತೀನಿ, ಬರೀ ಇದೇ ಮಾತಾಡ್ತಿರ್ತಾರೆ ನಮ್ಮ ರಾಜಕಾರಣಿಗಳು. ಆದರೆ ಎಸ್ ಎಂ ಕೃಷ್ಣ ಸಾಹೇಬರು ಯಾವತ್ತು ಅವರು ಚಿಕ್ಕವರಿರಲಿ ದೊಡ್ಡವರಿರಲಿ ಒಬ್ಬರೂ ಕೂಡ ಏಕವಚನದಿಂದ ಅವರು ಸಂಬೋಧಿಸಿದಂಥ ಒಂದೇ ಒಂದು ಉದಾಹರಣೆ ನನ್ನ ನೆನಪಿಗಂತೂ ಬರ್ತಾಯಿಲ್ಲ.